ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹೊಸ ರೆಸಿಪಿ ಅಂದರೆ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಹೇಳಿದರು ತಾಳಿಪಟ್ಟು ಮಾಡೋದು ತೋರಿಸ್ರಿ ಅಂತ. ಅದಕ್ಕೆ ನಾನು ತಾಳಿಪಟ್ಟು ಮಾಡೇನಿ. ಅದ್ರ ಜೊತೆ ಚಟ್ನಿ ಪುಡಿ, ಮೊಸರು, ಒಂದು ಸ್ವಲ್ಪ ಉಪ್ಪಿನಕಾಯಿ, ಆಮೇಲೆ ಬೇಸಿಗೆ ಅಂಥೇಳಿ ಅವಲಕ್ಕಿ ಹಪ್ಪಳ ಮಾಡಿದ್ದೆ, ಅದನ್ನು ಕೂಡ ಕರೆದಿಟ್ಟಿದ್ದೀನಿ. ಇದನ್ನು ಹೆಂಗೆ ಮಾಡೇನಿ ಅಂಥೇಳಿ ತೋರಿಸ್ತೇನೆ ಬರ್ರಿ. ಈಗ ಒಂದು ಬುಟ್ಟಿ ತೊಗೊಂಡೇನಿ. ಆ ಬುಟ್ಟಿ ಒಳಗೆ ಒಂದಿಷ್ಟು ಹಿಟ್ಟು ಹಾಕಿದೆ. ಏನಂದ್ರೆ ಅದು ಗೋಧಿ ಹಿಟ್ಟು, ಜೋಳದ ಹಿಟ್ಟು. ಅಂದ್ರೆ ಗೋಧಿ ಜೋಳ ಬೀಸ್ಲಿಕ್ಕೆ ಕೊಡೋ ಮುಂದೆ ಆ ಹಿಟ್ಟು ಒಂದು ಸ್ವಲ್ಪ ಉಳಿದು ಬಿಟ್ಟಿರ್ತದೆ ಏನೇ ಅಂದರು. ಅದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಗೋಧಿದು ಮತ್ತು ಜೋಳದ ಎರಡು ಹಿಟ್ಟು. ಅದರ ಒಳಗೆ ಜೋಳದ ನುಚ್ಚು ಕೂಡ ಹಾಕ್ಸಿದ್ದೆ. ಆವಾಗ ಅದ್ರ ಜೊತೆ ಒಂದಿಷ್ಟು ಉರುಟು ಹಿಟ್ಟು ಕೊಡ್ತಾರವ್ರು, ಅದನ್ನು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪನೇ ಹಾಕೀನಿ. ಉರುಟನಿದು ಜೋಳದ ಹಿಟ್ಟು ಏನದಲ್ಲ ಅದನ್ನ ಪ್ರಮಾಣ ಒಂದು ಸ್ವಲ್ಪ ಹೆಚ್ಚದ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಆ ಜೋಳದ ಹಿಟ್ಟು ಏನಿರ್ತಲ್ಲ ಉರುಟನಿದು ಬಕ್ರಿ ಮಾಡ್ಲಿಕ್ಕೆ ಬರೋಂಗಿಲ್ಲ, ಅಲ್ಲಿ ಸರಿ ಆಗಂಗಿಲ್ಲ. ಹಂಗಾಗಿ ಈ ರೀತಿ ತಾಳಿಪಟ್ಟು ಮಾಡ್ಬೋದು ಅದನ್ನು. ಈಗ ನೋಡಿರಿ, ಅದರೊಳಗೆ ಒಂದು 2 ಉಳ್ಳಾಗಡ್ಡಿ ಸಣ್ಣಗೆ ಹಚ್ಚಿದೆ. ಆಪ್ಷನಲ್ ಅದ, ಬೇಕಾದ್ರೆ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು. ಆಮೇಲೆ ಒಂದು 2 ಸೌತೆಕಾಯಿ ಹೆರದ ಹಾಕಿದ್ದೆ. ಅದಕ್ಕೆ ಕೊತ್ತಂಬರಿ ಚಟ್ನಿ ಇತ್ತು, ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕತ್ತೀನಿ. ಜೀರಿಗೆ ಹಾಕ್ತೀನಿ, ಒಂದು 2 ಸ್ಪೂನಷ್ಟು ಜೀರಿಗೆ ಹಾಕೀನಿ. 1 ಸ್ಪೂನಷ್ಟು ಅಜ್ವಾಯಿನ್ ಹಾಕ್ಲಿಕತ್ತೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದೆ. ಅಂದರೆ ನಾನು ಭಾಳ ಖಾರ ಮಾಡ್ಲಿಕತ್ತಿಲ್ಲ ಸ್ಟಾರ್ಟಿಂಗು. ಮೊದಲು ಒಂದು ಸ್ವಲ್ಪ ಹಿಟ್ಟು ಕಲಸಿ ತೆಗೆದಿಟ್ಟು ಆಮೇಲೆ ಮತ್ತು ಅದಕ್ಕೆ ಸಣ್ಣಗೆ ಹಸಿಮೆಣ್ಸಿಕಾಯಿ ಹೆಚ್ಚಿ ಹಾಕೇನಿ. ಈಗ ನೋಡಿರಿ, ಒಂದ್ಸಲ ಇದನ್ನೆಲ್ಲ ಕೈ ಆಡಿಸ್ಕೊಂಬಿಡೋಣ. ಒಮ್ಮೆಗಲೇ ಇದಕ್ಕೆ ನೀರು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ನಾನು ನಿಮಗೆ 3 ರೀತಿಯ ತಾಳಿಪಟ್ಟು ಮಾಡೋದು ಹೆಂಗಂತ ತೋರಿಸ್ಕೊಡ್ತೇನೆ ಇವತ್ತು. ಈಗ ನೋಡಿರಿ, 1 ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೆ, ಕಲರ್ ಚೆನ್ನಾಗಿ ಬರ್ತದಂತ. ಆಮೇಲೆ 3 ರೀತಿಯ ತಾಳಿಪಟ್ಟು ಮಾಡೋದು ತೋರಿಸ್ಕೊಳ್ಳೈತೆ ನಂದೆಲ್ಲ. ವಿಡಿಯೋ ನೋಡ್ಕೊತ ಹೋಗ್ರಿ, ನಿಮಗೆ ಗೊತ್ತಾಗ್ತದೆ ಹೆಂಗೆ ಮಾಡಿದ್ದೆ ಅಂತ. ಈಗ ಒಂದ್ಸಲ ಎಲ್ಲ ಚೆಂದಾಗಿ ಕೈ ಆಡಿಸ್ಕೊಂಡ್ಬಿಟ್ಟು ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ಆಗ್ತದೆ ಚೆಂದಾಗಿ. ಈಗ ನೀರು ಹಾಕಿ ಕಲಿಸ್ಲಿಕ್ಕತ್ತೇನೆ. ಹಿಟ್ಟಿನ ಹದ ಹೆಂಗಿರ್ಬೇಕಂದ್ರೆ, ತಾಳಿಪಟ್ಟು ಅಂದ್ಕೊಳ್ಳಿ ಒಂದು ಸ್ವಲ್ಪ ಮೆತ್ತಗಿತ್ತಂದ್ರೆ ನಮಗೆ ತಟ್ಟಲಿಕ್ಕೆ ಚಲೋ ಆಗ್ತದೆ. ಹಾಗಾಗಿ ನೋಡಿಕೊಂಡು ನಾವು ಹಿಟ್ಟು ಕಲಿಸ್ಕೋಬೇಕಾಗ್ತದೆ. ಆಮೇಲೆ ಈಗ ನಾವು ಸೌತೆಕಾಯಿ ಹಾಕಿವಿಲ್ಲ, ಬರ್ತಾ ನೀರು ಬಿಡ್ತದೆ ಅದು ಸೌತೆಕಾಯಿ ಒಳಗೆ. ಹಾಗಾಗಿ ನೋಡಿ ನಾವು ಹಿಟ್ಟು ಕಲಿಸ್ಕೊಳ್ಳೋಣ. ಮೊದಲು ಒಂದು ಚೂರು ಗಟ್ಟಿ ಕಲಿಸಿರೋದು, ಆಮೇಲೆ ಬೇಕಂದ್ರೆ ಮತ್ತು ನಾವು ನೀರು ಮಿಕ್ಸ್ ಮಾಡಿ ಕಲಿಸ್ಬೋದು. ಈಗ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು 15ರಿಂದ 20 ನಿಮಿಷ ಅದನ್ನು ನೆನೆಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಅದರೊಳಗೆ ನಾವು ಜೋಳದ ಹಿಟ್ಟು ಒಂದು ಸ್ವಲ್ಪ ಉರುಟನಿದ್ದು ಹಾಕಿರ್ತೀವಲ್ಲ, ಅದು ನೆನಿಬೇಕಾಗ್ತದೆ. ಈಗೇನು ಮಾಡಿದೆ, ನಾನು ಕಲಸಿಟ್ಟಿದ್ದನ್ನು ಒಂದು ಸ್ವಲ್ಪ ತೆಗೆದಿಡ್ತೇನೆ. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕಿ ಕಲಸೇನೆ, ಅಂದರೆ ಒಂದು ಸ್ವಲ್ಪ ಖಾರ ಬರೋ ಹಂಗೆ ಕಲಸಿದ್ದೆ. ಉಳಿದಿದ್ದ ಹಿಟ್ಟಿಗೆ ನಾನು ಹಸಿಮೆಣ್ಸಿಕಾಯಿ ಸಣ್ಣ ಹೆಚ್ಚಿ ಅದನ್ನು ಹಾಕ್ಲಿಕ್ಕತ್ತೇನೆ. ಈಗ ಇದನ್ನು ಕೂಡ ನೀಟಾಗಿ ಚೆಂದಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣಂತ. ಆಮೇಲೆ ನೀವು ಮೊದಲಿಂದ ನಂದು ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ನಿಮಗೊಂದು ಐಡಿಯಾ ಇರ್ತದೆ. ನಾನು ಯಾವಾಗಲೂ ಚಪಾತಿ, ಭಕ್ರಿ, ಹೋಳ್ಗೆ ಅಥವಾ ಏನೇ ಮಾಡಿದರೂ ಫಸ್ಟ್ ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಗ್ಯಾಸ್ ಆನ್ ಮಾಡಿ ಅಡುಗೆ ಶುರು ಮಾಡೋದು. ಈಗ ನೋಡಿರಿ, ಫಸ್ಟ್ ಹಂಚು ತೊಗೊಂಡಿದ್ದೀನಿ. ಆಮೇಲೆ ಒಂದು ವಾಟ್ಗ ಒಳಗೆ ಒಂದು ಸ್ವಲ್ಪ ನೀರು ತೊಗೊಂಡೇನಿ. ಆಮೇಲೆ ಎಣ್ಣೆ ತೊಗೊಂಡೇನಿ ಇನ್ನೊಂದು ಬಟ್ಟಲ್ದಾಗ. ಯಾಕಂದ್ರೆ ನಾವು ಎಣ್ಣೆ ಭಾಳ ಹಚ್ಚೋದು ಬೇಡ ಅಂಥೇಳಿ ನಾನು ಒಂದು ಸ್ವಲ್ಪನೇ ಎಣ್ಣೆ ತೊಗೊಂಡೇನಿ. ಇದೆಷ್ಟು ತಾಳಿಪಟ್ಟು ಮಾಡ್ಲಿಕ್ಕೆ ಅರ್ಧ ಬಟ್ಲ ಎಣ್ಣೆ ಒಳಗೂ ಕೂಡ ನಾನು ಒಂದು ಸ್ವಲ್ಪ ಉಳಿಸಿದ್ದೆ. ಏನು ಮಾಡೋದು, ಹಂಚಿಗೆ ಮೊದಲು ಎಣ್ಣೆ ಹಚ್ಚೋದು ಚೆಂದಾಗಿ. ಆಮೇಲೆ ನಾವು ಈ ರೀತಿ ಹಾಕಿ ತಟ್ಟತಿರ್ತೀವಲ್ಲ, ಆವಾಗ ನೀರಿನ ಕೈಯಿಂದ ತಟ್ರಿ. ಅಂದರೆ ಏನಾಗ್ತದೆ, ತಾಳಿಪಟ್ಟು ಅವ್ರಿಗೂ ಆಗ್ತದೆ. ಆಮೇಲೆ ಎಣ್ಣೆ ಅಂಶ ಭಾಳ ಹಚ್ಚಲಿಕ್ಕೆ ಆಗಂಗಿಲ್ಲ. ಮೇಲೆ ಬೇಕಾದ್ರೆ ಮತ್ತು ನೀವು ಒಂದು ಸ್ವಲ್ಪ ಎಣ್ಣೆ ತುಪ್ಪ ನೀವು ಬೇಕಾದ್ರೆ ಹಾಕ್ಬೋದು. ಈಗ ನೋಡಿರಿ ನಾನು ಯಾವ ರೀತಿ ಮಾಡ್ಲಿಕ್ಕತ್ತೀನಿ ಅಂತ. ಇದು ತೆಳ್ಳಗೆ ಭಾಳ ಚಲೋ ಆಗ್ತದೆ ಈ ಪ್ಯಾಟರ್ನ್ ಮಾಡಿದರೆ ತಾಳಿಪಟ್ಟದು. ಆದರೆ ಏನಾಗ್ತದಂದ್ರೆ ಇದಕ್ಕೆ ನೀರು ಬೇಕಾಗ್ತದೆ. ಹೆಂಗೆ ಅಂತಂದ್ರೆ, ಇದು ಹಚ್ಚಿದ ಮೇಲೆ ತಾಳಿಪಟ್ಟು ಆದಮೇಲೆ ಇದನ್ನು ಇಮಿಡಿಯೇಟಾಗಿ ಮತ್ತು ನಳದ ಕೆಳಗಿಟ್ಟು ಪೂರ ತಣ್ಣಗಾಗೋ ತನಕ ನೀರು ಬಿಡಬೇಕಾಗ್ತದೆ. ಸೊ ಹಾಗಾಗಿ 3 ಥರದ್ದು ಹೇಳ್ಕೊಟ್ಟೇನೆ. ಕೆಲವೊಂದು ಕಡೆ ನೀರಿನ ಪ್ರಾಬ್ಲಮ್ ಭಾಳ ಇರ್ತದಲ್ಲ, ಅಲ್ಲೂ ಕೂಡ ನೀವು ತಾಳಿಪಟ್ಟು ಮಾಡ್ಬೋದು. ಹೆಂಗಂತ ತೋರಿಸ್ಕೊಳ್ಳೇತೇನೆ. ಆಮೇಲೆ ಈಗ ಇದೇನು ತುಪ್ಪ ತೋರಿಸಿದ್ನಲ್ಲ, ಅದು ಗಸಿಯಿಂದ ತೆಗೆದಿದ್ದು ತುಪ್ಪ. ಈಗ ಸೆಕೆಂಡ್ ಮೆಥಡ್ ತೋರಿಸ್ಲಿಕ್ಕತ್ತೀನಿ. ಏನಂದ್ರೆ ಬಟರ್ ಪೇಪರ್ ತೊಗೊಂಡೇನಿ. ಬಟರ್ ಪೇಪರ್ಗೂ ಒಂದು ಚೂರು ಎಣ್ಣೆ ಹಚ್ಚಿ ಈ ರೀತಿ ತಾಳಿಪಟ್ಟದ್ದು ಹಿಟ್ಟನ್ನು ತಟ್ಲಿಕ್ಕತ್ತೀನಿ. ಏನು ಡಿಫ್ರೆನ್ಸ್ ಆಗ್ತದಂದ್ರೆ, ನೀವು ಹಂಚ ಮೇಲೆ ಡೈರೆಕ್ಟ್ ತಟ್ಟಿ ಮಾಡಿದಾಗ ತೆಳ್ಳಗೆ ಬರ್ತದೆ ತಾಳಿಪಟ್ಟು. ಈ ಬಟರ್ ಪೇಪರು ಅಥವಾ ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸ್ತೀನಿ, ಆ ಮೆಥಡ್ ಒಳಗೆ ಮಾಡಿದರೆ ಒಂದು ಸ್ವಲ್ಪ ದಪ್ಪ ಆಗ್ತಾವಷ್ಟೇ. ಅದರ ಟೇಸ್ಟ್ ಏನೂ ಡಿಫ್ರೆನ್ಸ್ ಆಗಂಗಿಲ್ಲ.
ಆಮೇಲೆ ನೀವು ಈ ರೀತಿ ಬಟರ್ ಪೇಪರ್ ಮೇಲೆ ಹೀಗೆಲ್ಲ ಹಚ್ಚೋದಂದ್ರೆ ಗಟ್ಟಿ ಹಿಟ್ಟು ಕಲಿಸ್ಬೇಕಾಗ್ತದೆ, ಮೆತ್ತಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದನ್ನು ಈಗ ಹಂಚ ಮೇಲೆ ಮಾಡೋದು ಭಾಳ ಇತ್ತು ನನಗೆ ಅಂಥೇಳಿ ನಾನು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೇನಿ. ಆಮೇಲೆ ಸೌತೆಕಾಯಿದು ನೀರು ಬಿಡ್ತದಲ್ಲ, ಹಂಗಾಗಿ ಮೆತ್ತಗಾಗಿರ್ತದೆ. ಈಗ ಥರ್ಡ್ ಮೆಥಡ್ ಏನಂದ್ರೆ ಒಂದು ಬಟ್ಟೆ ಮೇಲೆ ಮಾಡಿದ್ದೆ. ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ, ಬಟ್ಟೆ ಮೇಲೆ ಹಚ್ಚಿ ಹಾಕ್ಲಿಕ್ಕತ್ತಿದ್ರು. ಅಂದ್ರೆ ಇದಕ್ಕೆ ನೀರೆಲ್ಲ ಭಾಳ ಬೇಕಾಗಿಲ್ಲ. ಒಂದು ಸಲ ಬಟ್ಟೆ ತೊಯ್ಸ್ಕೊಂಬಿಟ್ಟು ಈ ರೀತಿ ಅದ್ರ ಮೇಲೆ ತಟ್ಟಿ ನಾವು ತಾಳಿಪಟ್ಟು ಹಾಕ್ಬೋದು. ಇದು ಕೂಡ ಭಾಳ ಚಲೋ ಆಗಿತ್ತು. ಆದರೆ ಒಂದು ಸ್ವಲ್ಪ ತಾಳಿಪಟ್ಟಿಂದು ಹಿಟ್ಟಿನ ಕಲಿಸ್ತಿರಲ್ಲ, ಗಟ್ಟಿ ಇರಬೇಕಷ್ಟೇ. ಈಗ ಇದು ಮೆತ್ತಗಿತ್ತು ನನ್ನ ತಾಳಿಪಟ್ಟು, ಹಾಗಾಗಿ ಒಂದು ಚೂರು ಅರಿತು. ಹಿಟ್ಟು ಗಟ್ಟಿ ಕಲಿಸಿ ನೀವು ಈ ಬಟ್ಟೆ ಮೇಲೇನು ಮಾಡಿ ತೋರಿಸಿದ್ನಲ್ಲ ಆ ಟೈಪ್ ಮಾಡಿದರೆ ಚಲೋ ಬರ್ತದದು. ನೀವು ಮಾಡ್ಬೋದು, ಅದು ಪ್ರಯತ್ನ ಮಾಡ್ಬೋದು, ಅದು ಸುಲಭವಾಗೇನೋ ಆಗ್ತದೆ. ಈಗ ಮತ್ತೆ ನಾನು ಇನ್ನೊಂದು ಬಟರ್ ಪೇಪರ್ ಮೇಲೆ ಮಾಡ್ಲಿಕತ್ತೀನಿ. ನಿಮಗೆ ಒಟ್ಟು 3 ಟೈಪ್ ತೋರಿಸಿದೆ ಇವತ್ತು ತಾಳಿಪಟ್ಟು ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತದಂತ. ಈಗ ನೀವು ಸೌತೆಕಾಯಿ ಹಾಕಿರಲಿಲ್ಲ ಅಂದ್ರೆ ಪೂರ ಕುರುಕುರುನೇ ಆಗ್ತಿದ್ವು ತಾಳಿಪಟ್ಟು. ಅದ್ರ ಸೌತೆಕಾಯಿ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಮೆತ್ತಗಾಗ್ತದೆ. ಆದ್ರೆ ಹಂಚು ಮೇಲೆ ನೀವು ಭಾಳ ಹೊತ್ತು ಇಟ್ಟರೆ ಅದು ಕೂಡ ಕುರುಕುರಾಗಿ ಸೂಪರಾಗಿ ರೆಡಿ ಆಗ್ತದೆ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಬಂದದ. ಆಮೇಲೆ ಒಳಗಿನ ತನಕ ಬೇಯ್ತದೆ. ಆಮೇಲೆ ಈ ಸೌತೆಕಾಯಿ ಹಾಕಿ ಹಚ್ಚಿದ ತಾಳಿಪಟ್ಟು ನೀರು ಕುಡ್ಸಂಗಿಲ್ಲ. ನೀವು ಹಾಗೆ ತಾಳಿಪಟ್ಟು ಮಾಡಿರಿ, ನೀರಿನ ಕುಡಿಬೇಕು ಅನ್ನಿಸ್ತದೆ. ಈಗ ನೋಡಿರಿ ಯಾವ ರೀತಿ ಹಂಚಿ ಮೇಲೆ ನಾ ತಾಳಿಪಟ್ಟು ಹಚ್ಚಿದ ಮೇಲೆ ಅದನ್ನು ತೆಗೆದುಕೊಳ್ಳಿ ಇಮಿಡಿಯೇಟ್ ತೊಳಿತೀವಿ ಅಂತ. ತೊಳೆದು ಅದನ್ನು ಹಂಚು ಮತ್ತು ತಣ್ಣಗೆ ಮಾಡಿಕೊಂಡು ಮತ್ತು ಇಮಿಡಿಯೇಟ್ ಹಚ್ತೀವಿ. ಈ ಮೆಥಡ್ನಲ್ಲಿ ತಾಳಿಪಟ್ಟು ಮಾಡ್ತೀವಿ ನಾವು. ಈಗ ಮತ್ತು ಆ ಹಂಚಿಗೆ ಎಣ್ಣೆ ಮತ್ತು ಚೆಂದಾಗಿ ಹಚ್ಚಿ ಅದ್ರ ಮೇಲೆ ಈ ರೀತಿ ತಟ್ಟಿ ಮಾಡೋದು. ಮೊದಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ತಟ್ಟಲಿಕ್ಕೆ ಶುರು ಮಾಡೋದು. ಆಮೇಲೆ ನೀರಿನ ಕೈಲೇ ತಟ್ಟೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಮಾಡ್ಕೋಬೋದು, ತಟ್ಬೋದು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ನೋಡ್ಲಿಕ್ಕತ್ತೀರಿ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವೀಡಿಯೋನ ನೋಡಿ ಕಮೆಂಟ್ನಲ್ಲಿ ಬರೀರಿ ಹೆಂಗೆ ಅನ್ನಿಸ್ತಂತ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನು ಎಷ್ಟೋ ಟಿಪ್ಸ್ ಹೇಳ್ತಿರ್ತೀನಿ. ಆಮೇಲೆ ವೆರೈಟಿ ಸಿಸ್ಟಮ್ನಲ್ಲಿ ತೋರಿಸ್ಕೊಡ್ತಿರ್ತೀನಿ ಹೆಂಗೆ ಮಾಡ್ಬೋದು ಅಂಥೇಳಿ. ಈಗ ನೋಡಿರಿ ತಾಳಿಪಟ್ಟು ಒಳಗೆ 3 ರೀತಿ ಮಾಡೋದನ್ನು ತೋರಿಸ್ಕೊಟ್ಟೆ ನಾನು ನಿಮ್ಗೆ. ಹೀಗೆ ಬೇರೆ ಬೇರೆ ವಿಧದಲ್ಲಿ ಅಡುಗೆಗಳನ್ನು ಮಾಡೋದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಕಲರ್ ಕೂಡ ಸೂಪರಾಗಿ ಆಗಿತ್ತು. ಆಮೇಲೆ ಈಗ ನೋಡಿರಿ ಇದು ರೆಡಿ ಆಯಿತು. ಹೀಗೆ ಒಂದೊಂದೇ ತಾಳಿಪಟ್ಟು ಮಾಡ್ಕೋತ ಹೊಂಟೀನಿ. ಈಗ ನೋಡಿರಿ ಒಂದು ಸೈಡ್ ಹೆಂಗೆ ಕುರುಕುರು ಆಗ್ಯದ, ಇನ್ನೊಂದು ಸೈಡ್ ಮತ್ತು ಇಟ್ಟೆ ಅದು ಕೂಡ ಹಾಗೆ ಇಟ್ಟರೆ ಕುರುಕುರುನೇ ಆಗ್ತದದು ತಾಳಿಪಟ್ಟು. ಕ್ರಿಸ್ಪಿಯಾಗಿ ತಾಳಿಪಟ್ಟು ರೆಡಿ ಆಯ್ತು ನೋಡಿರಿ. ಸೂಪರ್ ಆ್ಯಂಡ್ ಟೇಸ್ಟಿ ಆಗಿರುವಂಥ ತಾಳಿಪಟ್ಟು. ಅದ್ರ ಜೊತೆ ಮೊಸರು ಚಟ್ನಿ ಪುಡಿ ಇಷ್ಟೇ ಸಾಕು, ಬೇರೆ ಏನೂ ಬೇಕಾಗಂಗಿಲ್ಲ. ಅದ್ರ ಜೊತೆ ಅವಲಕ್ಕಿ ಹಪ್ಪಳ ಮಾಡಿದ್ನಲ್ಲ ಅದನ್ನು ಕರೆದು ಇಟ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ. ನನ್ನ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದೆ ನಾನು ನಿಮಗೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ರಾಮ್ ರಾಮ್.